ಹಿತಶತ್ರುಗಳು ಸತ್ತೋದು, ನನ್ನ ಪಾಲ್ಗೆ ಇವತ್ತು ಎಲ್ಲ ಸತ್ತೋದು. ಅಯ್ಯೋ ಏನಾಯ್ತ್ರಿ? ಯಾಕೆ ಹೀಗೆ ಮೈ ಮೇಲೆ ಸಣ್ಣ ಸುರ್ಕೋತಿದ್ದೀರಾ? ಅಣ್ಣ ತಮ್ಮಂದ್ರ ಸಂಬಂಧ ಇವತ್ತು ಮುಗಿದೋಯ್ತು. ನನಗಿಬ್ರು ತಮ್ಮಂದಿರಲ್ಲ, ಅವ್ರಿಬ್ರು ಇವತ್ತು ಸತ್ತೋದ್ರಲ್ಲ, ಅದಕ್ಕೆ ತಲೆ ನೋಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ನೀನು ಸೂಚಕ ಕಳ್ಕೊ. ಅಯ್ಯೋ ದೇವ್ರೆ, ಏನಾಯ್ತು ಅಂತ ಹೇಳ್ಬಾರ್ದಾ ರೀ? ಏನ್ರಿ ಅದು? ನೀನ್ ಅನ್ನ ಹಾಕಿ ಸಾಕಿದಲ್ಲ ನಾಯಿ, ಶ್ರೀಮಂತರ ಮನೆ ಬಾಗಿಲು ಕಾಯ್ತಾ ಇರೋ ನಾಯಿ, ಜನರಲ್ ಮ್ಯಾನೇಜರ್ ಆಗಿರೋ ಜೂಲ್ ನಾಯಿ, ಇವತ್ತು ಹಿಂದಕ್ಕೆ ತಿರ್ಕೊಂಡು ನನ್ನ ಪೊಗಳ್ಬಿಡ್ತು. ಕರ್ಣ ಕುಂತಿ ಪುತ್ರ ಆದ್ರೂ ಅರ್ಜುನ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಕಚ್ಚಿಬಿಡ್ತು. ಶಾರದಾ, ನನಗೂ ಟೈಮ್ ಬರ್ಲಿ, ನಾನೇನು ನನ್ನ ಅಂತಸ್ತೇನು ಅಂತ ಅವನಿಗೆ ತೋರಿಸ್ತೀನಿ. ಚಿಕ್ಕಪ್ಪ ಬಂದಿದ್ದಾರೆ. ನನ್ ದರ್ಶನ ಮಾಡ್ಬೇಡ ಅಂತ ಅವನ ಮುಖದ ಮೇಲೆ ಕ್ಯಾಕರ್ ಸುಗಿದು ಬಂದಿದ್ದೀನಿ, ಆದ್ರೂ ಬಂದವನು ಅವನು. ಅಪ್ಪ ಬಂದಿರೋದು ನಾಗೇಶ್ ಚಿಕ್ಕಪ್ಪ ಅಲ್ಲ, ಕೃಷ್ಣ ಚಿಕ್ಕಪ್ಪ. ಓ, ಆ ಕಂತ್ರಿನ ಯಾಕೆ ಬಂತಿಲ್ಗೆ? ನನಗಿಷ್ಟೆಲ್ಲ ಅವಮಾನ ಆಗೋದಕ್ಕೆ ಅವನೇ ಕಾರಣ. ಇವತ್ತು ಅವನ ಕತ್ತರಿಸಿ ತುಂಡು ಮಾಡಾಕ್ತೀನಿ. ಬಿಡಾಕಿ ನನ್ನ ಹೆಂಡತಿ ಮಕ್ಕಳು, ನಾನು ಹೇಳಿದ್ನ ಸ್ವಲ್ಪ ಸೀರಿಯಸ್ ಆಗಿ ಕೇಳಿ. ನಿಮ್ ದೊಡ್ಡಪ್ಪ ನೋಡಿದ ತಕ್ಷಣ ದೊಡ್ಡಪ್ಪ ಅಂತ ಕಳ್ಳು ಚುರುಕನ್ಬೇಕು, ಹಂಗಳ್ಬೇಕು. ಯಾಕಪ್ಪ ಅಳ್ಬೇಕು? ಯಾಕೆ ಏನು ಅಂತ ಕೇಳಬೇಡಿ, ಎಲ್ಲ ಅವನಂತ ಮಕ್ಕಳು. ಅಳ್ರು ಮುಖ ತೋರಿಸ್ಬೇಡ ನನಗೆ. ಅಯ್ಯೋ ಸಾಕು, ಸುಮ್ನೆ ಇರಿ. ಕಂಡಿದ್ದೀನಿ, ಹೆಂಡತಿ ಮಕ್ಕಳ ಜೊತೆ ಗಂಟು ಮುಟ್ಟೆ ಕಟ್ಕೊಂಡು ಅಬ್ಬೆ ಪಾರಿ ತರ ಬಂದ್ ನಿಂತಿರೋ ನಿಮ್ ತಮ್ಮನ ಏನು ಎತ್ತ ಅಂತ ಕಷ್ಟ ಸುಖ ವಿಚಾರಿಸ್ದೆ ಚೀರಾಡ್ತಾ ಹಾರಾಡ್ತಾ ಇದೀರಲ್ರಿ. ಯಾರ ಪರ ವಹಿಸ್ಕೊಂಡು ಮಾತಾಡ್ತೀವಿ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ಇಂತ ಮೀರ್ ಸಾಧಕರ ಮುಖದರ್ಶನ ಮಾಡಿದ್ರೆ ದೊಡ್ಡ ಪಾಪ ಬರುತ್ತೆ. ಬದುಕಬೇಕು ಅನ್ಕೊಂಡಿದ್ರೆ ಮೊದ್ಲು ಇಲ್ಲಿಂದ ಹೊರಟೋಗು, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀಯ. ಓಕೆ, ನಾನು ನಿನ್ ಕೈಲೇ ಸಾಯ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಮೊದ್ಲು ನನ್ನ ಹೆಂಡತಿ ಸಾಯಿಸು, ಆಮೇಲೆ ನನ್ನ ಮಕ್ಕಳು ಸಾಯಿಸು, ಕೊನೆಗೆ ನನ್ ಸಾಯಿಸು ಬಾರಯ್ಯ. ನಿನ್ನಿಂದ ಸಾಯಿಸೋದಕ್ಕಾಗಲ್ಲ ಅಣ್ಣಯ್ಯ. ಯಾಕೆ ಗೊತ್ತಾ? ನೀನು ಅದಕ್ಕೆ ಇಬ್ರು ಸೇರಿ ಬರೀ ಅನ್ನ ಸಾರಾಗಿ ಬೆಳೆಸಿಲ್ಲ, ನೀವು ಆತ್ಮ ಸಾಕ್ಷಿಯಾಗಿ ಪ್ರೀತಿನ ದಾರಿ ಎರೆದು ಬೆಳೆಸಿದ್ದೀರಾ. ನೀವು ಆ ಪವಿತ್ರವಾದ ಪ್ರೀತಿಗೋಸ್ಕರನೇ ನಾನ್ ಮನೆ ಖಾಲಿ ಮಾಡಿತು. ಅಣ್ಣಯ್ಯ, ನೀನ್ ಸಾಕಿರೋ ಈ ಮಕ್ಕಳನ್ನ ಬೇಕಾದ್ರೆ ಕೇಳಿ ನೋಡು. ಊಟ ಮಾಡ್ದೆ ನಿನ್ನ ನಾಮಾಂಕಿತ ಒಂದೇ ಷಡಾಕ್ಷರಿ ಮಂತ್ರವಾಗಿ ಮಾಡಿಕೊಂಡು ಓಂ ನಮ್ಮಪ್ಪ ದೊಡ್ಡಪ್ಪ, ಓಂ ನಮ್ಮಪ್ಪ ದೊಡ್ಡಪ್ಪ ಅಂತ ಜಪಿಸ್ತಾ ಕನ್ವರ್ಸ್ತಾ ನಿದ್ದೆಲ್ಲೂ ಎದ್ದೆದ್ದು ನಿನ್ನ ಹುಡುಕ್ತಾ ಇರ್ತಾರೆ. ಅಣ್ಣಯ್ಯ, ಒಳ್ಳೆ ಕೂಬೇಕಡೆ ನಿಂತಿದ್ಯಲ್ಲಿ ಹಗಲು ರಾತ್ರಿ ದೊಡ್ಡಪ್ಪ ನೋಡ್ಬೇಕು ಅಂತ ಮಕ್ಕಳೆಲ್ಲ ಬಟ್ಟೆ ಎಲ್ಲ ಹರ್ಕೊಂಡು ಕೊಡೋ ತೊಳ್ತಿರ್ಲಿವೇನೆ. ಒಳ್ಳೆ ಸಾಯಿ ಏನೇ ಹೇಳ್ದಂಗೆ ಅದನ್ನು ಹೇಳಕ್ಕೆ. ನನ್ನ ಮುತ್ತುಗಳ ದೊಡ್ಡಪ್ಪ ನೋಡ್ಬೇಕು ಅಂತ ಹೇಳಿದ್ರೆ ನಾನೇ ಬರ್ತಿದ್ದೆ, ಬಟ್ಟೆ ಎಲ್ಲ ಯಾಕೆ ಹರ್ಕೊಳಕ್ ಹೋದ್ರೆ? ನಾವು ಹರ್ದಾಕೊಂಡಿಲ್ಲ ದೊಡ್ಡಪ್ಪ, ಮತ್ತೆ ನಮ್ಮಪ್ಪನೇ ಎಲ್ರೂ ಬಟ್ಟೆನೂ ಹರ್ದಾಕಿದ್ದು. ಏನೋ ನಿನ್ನಿಂದ ನನ್ನ ಸಂಸಾರ ಬೀದಿ ಪಾಲಾಗಿದೆ. ನನ್ನ ಮಾತು ಕೇಳು, ದಿಕ್ಕ ಪಾಲಾಗಿರೋ ಇಬ್ರು ಒಂದಾಗೊಂಡ ಮತ್ತೆ ಜೈಲು ಕೊಡಲು ವಾಸ ಮಾಡಲು ಆಟ ಸಾಧಿಸ್ಬೇಡ ಬಿಗ್ ಬ್ರದರ್. ಮೊದಲು ಗಾಡಿ ನಿಲ್ಸು. ಯಾಕೆ? ಕೋಳಿ ಪುಕ್ಕ ಕೀಳೋಕೆ. ಏನು? ನನ್ನ ಮಕ್ಕಳನ್ನ ಗಾಡಿನ ಕೆಳಗಿಳಿಸ್ತೇಲ್ವಾ? ಯಾಕೆ ಅಂದ್ರೆ? ಅಯ್ಯೋ, ಮೊದಲು ನಾವೆಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಮುಂದೆ ಗಾಡಿ ಹೋಗ್ಬೇಕು, ಗೊತ್ತಾಯ್ತಾ? ಗಾಡಿ ಓಡಿಸ ಹೋಗ್ಲಿ. ನನ್ನ ಮಕ್ಕಳನ್ನ ಇಳಿಸಲ್ಲ ಅಂತೀಯ? ನಿನ್ನ ಬಿಟ್ಟ ಇಳಿಸೋಕೆ ಕರಿಯ ಮಾನ ಮರ್ಯಾದೆ ಇಲ್ದಾನೆ ಮೂರು ಬಿಟ್ಟೋನೆ ನಮ್ಮನ್ನೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ಯೋ? ಯಾವ ಸಂತಲ್ಲಿ ನಮ್ಮನ್ನ ಹರಾಜಾಗ ಕರ್ಕೊಂಡು ಹೋಗ್ತಿದೆ ಹೇಳೋ? ಒಬ್ಬ ಮುತ್ಸದ್ದಿ ರಾಜಕಾರಣಿಗೆ ಈಗ ಮಾತಾಡೋದು. ನನ್ನ ಶಕ್ತಿ ನೀನು, ನನ್ನ ಸ್ಫೂರ್ತಿ ದೇವತೆ. ನಿನ್ನನ್ನು ಎಷ್ಟೊಂದು ಕ್ಷೇಮವಾಗಿ ಕರ್ಕೊಂಡು ಹೋಗ್ಬೇಕು ಅಂತ ನನಗೆ ಗೊತ್ತಾಗಲ್ವಾ? ಆ ಅಣ್ಣ ಮನೆಯಿಂದ ಆಚೆ ಹಾಕಿದ್ರೆ ಈ ಬಾಲ್ಸರ್ ಕೃಷ್ಣ ತನ್ನ ತಮ್ಮ ನಾಗೇಶನ್ ಮನೆ ಕರ್ಕೊಂಡು ಹೋಗ್ತಾರಂತ ಅಷ್ಟು ಗೊತ್ತಾಗಲ್ಲ ನಿನಗೆ? ಥರ್ಡ್ ಕ್ಲಾಸ್ ನನ್ನ ಮಗನೇ, ನಿಮ್ಮವ್ವ ಬೈತಾವಳೆ ಅಂತ ತಿಳ್ಕೊ. ತಮ್ಮನ ಮನೆಗೆ ಹೋಗ್ತಾನಂತೆ, ತಮ್ಮನ ಮನೆಗೆ. ಅವತ್ತ ನನ್ನ ಮಗ ಏನಂದ ಮರ್ತು ಬಿಟ್ಟ. ನಾನು ಒಬ್ಬನ ಇಲ್ದೆ ಹೋದ್ರೆ ನೀನು ನಿನ್ನ ಮಕ್ಕಳೆಲ್ಲ ರೋಡಲ್ಲಿ ಬಿದ್ದು ಭಿಕ್ಷೆ ಬಿಡ್ಬೇಕಾಗತ್ತೆ, ಭಿಕ್ಷೆ ಅಂದ. ಇವತ್ತು ನೀನು ಅವನ ಮನೆ ಬಾಗ್ಲಲ್ಲಿ ಅಂಗ್ಲಾಚ್ಕೊಂಡು ನಿಂತ್ಕೊಂಡ್ರೆ ಹಳೆ ಎಕ್ಕಡದಲ್ಲಿ ಕಿತ್ತೋ ಹೊಡಿತಾನೆ ಕಣೋ ಲಡಾಸ್ ನನ್ನ ಮಗನೇ. ನಿಮ್ಮಪ್ಪ ಬೈತಾವನೆ ಅಂತ ತಿಳ್ಕೊ. ಲೇ ಮಾನ್ ಗೆಟ್ಟವನೆ, ನಿನ್ನಿಂದ ನನ್ನ ಬಾಳು. ಪ್ಲೀಸ್ ಕೂಲ್ ಡೌನ್ ಡಾರ್ಲಿಂಗ್, ಕೂಲ್ ಡೌನ್ ಚಿನ್ನ. ನೋಡು, ನಾವಿರೋ ಸ್ಥಿತಿ ಒಳಗೆ ಅವ್ನು ಹೊಡೆದ್ರು ಹೊಡ್ಸ್ಕೊಳ್ಳೋಣ, ಬೈದ್ರು ಬೈಸ್ಕೊಳ್ಳೋಣ, ಇದೆಲ್ಲ ನಮ್ಮಿಬ್ರು ಕಾಮನ್ ಅಲ್ವಾ? ಬೀದಿ ಬಸ್ವಾ ಕರಿಯ, ನನಗೆ ರಾಷ್ಟ್ರ ಸ್ವಾಭಿಮಾನನು ನಿನಗಿಲ್ವಲ್ಲ?
ಬೇಕಂತ ನನ್ನ ಮಾತು ಕೇಳ. ನನ್ನ ಕಾಲ ಹಿಡ್ಕೊಂತ ಇದೆಯಲ್ಲ, ನೀನ್ ಯಾರು? ನಾನು ಯಾರು? ಯಾರು ನೀನು? ನಾನು ಮುತ್ತೈದೆ ಸೌಭಾಗ್ಯನಯ್ಯ. ನೋಡು ಚಿನ್ನ, ಈಗ ಎಲೆಕ್ಷನ್ ಬರೋವರೆಗೂ ಸಂಸಾರ ನಡೆಸಕ್ಕೆ ಹಣ ಬೇಕಲ್ವಾ? ಬೇಕು. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನ್ ಹೇಳು? ನಮ್ ದೊಡ್ಡ ಮಗ ಪೂರ್ವೇಶ್ವರನ ಲಾಟ್ರಿ ಅಂಗಡಿಲಿ ಟಿಕೆಟ್ ಮಾರೋ ಕೆಲಸಕ್ಕೆ ಇಟ್ಬಿಡ್ತೀನಿ. ಎರಡನೇ ಮಗಳು ಪಶ್ಚಿಮೇಶ್ವರನ ಬಸ್ ಸ್ಟ್ಯಾಂಡ್ ಅಲ್ಲಿ ಕಳ್ಳೆಕಾಯಿ ವ್ಯಾಪಾರ ಮಾಡಕ್ ಬಿಡ್ತೀನಿ. ನೋಡ ಸ್ವಲ್ಪ ಇರು, ಮಿಕ್ಕ 2 ಮಕ್ಳ ವಿಷಯ ಆಮೇಲೆ ಹೇಳಿವಂತೆ. ನನಗೇನ್ ಕೆಲಸ ಕೊಡ್ತೀಯ ಅದನ್ನ ಹೇಳು. ಈ ನನ್ನ ಅಪ್ಸರಿಗೆ ಸ್ಪೆಷಲ್ ಆಗಿ ಕೆಲಸ ಕೊಡಿಸ್ತೀನಿ. ಏನು? ಸಾರಾ ಅಂಗಡಿಲಿ ಸ್ಪೆಷಲ್ ಆಗಿ ಸಾರಾ ಉಳ್ಕೊಡೋ ಕೆಲಸ. ಸಾರ ಅಂಗಡಿಲಿ ಜರಗ್ಕೊಂಡು ಸೆಕ್ಸಿಯಾಗಿ ಸಾರ ಹುಯ್ಕೊಡದ. ಏನಿದೆಲ್ಲ? ಅಮ್ಮ ಮಹಾಲಕ್ಷ್ಮಿ, ಒಳ್ಳೆ ಟೈಮಿಗೆ ಬಂದ ಕಣಮ್ಮ ನೀನು. ಈ ನ್ಯಾಯನಾ? ನೀನ್ ಹೇಳಮ್ಮ, ನೀನೇ ಹೇಳು. ಬರೋ ಎಲೆಕ್ಷನ್ ಅಲ್ಲಿ ನಾನು MLA ಆಗಿ ನಿಂತ್ಕೋತಾ ಇದ್ದೀನಿ. ಇದೇ ಟೈಮ್ ಇವಳು ಬೇರೆ ಮನೆ ಖಾಲಿ ಮಾಡ್ಬಿಟ್ಲು. ಓಕೆ, ಇದು ಒಂಥರ ಒಳ್ಳೇದಾಯ್ತು ಅನ್ಕೊಂಡು ಸರಿ ನಮ್ಮ ಪಕ್ಷದ ಕಚೇರಿಯಲ್ಲಿ ಬಾ ಅಂತಂದ್ರೆ ಓಹೋ ನಾನೆಲ್ಲೂ ಬರೋದಿಲ್ಲ, ನನ್ನ ಮಗನಂತಿರೋ ನಾಗೇಶ ಮನೆಗೆ ಹೋಗೋದು ಅಂತ ಆಟ ಮಾಡ್ತಾ ಇದ್ದಾಳಮ್ಮ. ನಾವು ನಿಮ್ಮ ಮನೆ ಬಂದು ಸಂಸಾರ ಹೊಡೆದ್ರೆ ನಿಂದೇನು ಅಭ್ಯಂತರ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಇದಕ್ಕೆ ನನ್ನ ತಮ್ಮ ಒಪ್ತಾನ? ನಮಗೆ ಮರ್ಯಾದೆ ಕೊಡ್ತಾನ? ಯಾಕೆ ಕೊಡಲ್ಲ? ಅಣ್ಣ ಅಲ್ವಾ ನೀವು? ಇಷ್ಟಕ್ಕೂ ಯಾರ ಮನೆ ಅದು? ನಿಮ್ಮನೆ ತಾನೆ? ನೋಡಿದ್ರೆ ನಮ್ಮ ಐಶ್ವರ್ಯನ ವಿಶಾಲ ಗುಣನ ಸದ್ಗುಣ ಸಂಪನ್ನ ಕಣೆ ನನ್ನ ತಾಯಿ. ಇಲ್ಲಿ ಬಿಡಬೇಡ, ಬನ್ನಿ ಮನೆಗೆ ಹೋಗೋಣ. ಬಾ ಮಗಳೇ, ಬನ್ನಿ ಮಕ್ಕಳ. ನಮ್ ರೊಟ್ಟಿ ತುಪ್ಪಕ್ಕೆ ಬಿತ್ತು ಅಂತ ಕಾರಣ. ನೀನ್ ಬರಲ್ಲ ಅಂದ್ರೆ ನಾನ್ ಬಿಡ್ಬೇಕಲ್ಲ. ಏ ಪೂರ್ಮ್ಯಾನ್, ಫಾಲೋ ಮೈ ಕಾರ್. ಅದ್ಭುತ, ಆನಂದಮಯ, ಮೈಸೂರು ಬೃಂದಾವನನೇ ತಂದಿಟ್ಟುಬಿಟ್ಟವನಲ್ಲಪ್ಪ ನನ್ನ ತಮ್ಮ. ಸ್ವಿಮ್ಮಿಂಗ್ ಪೂಲ್ ಬೇರೆ ಕಟ್ಟಿಸ್ಬಿಟ್ಟಿದ್ದಾರೆ. ಎಷ್ಟೇ ಆಗ್ಲಿ ನನ್ನ ರಕ್ತ ಹಂಚ್ಕೊಂಡು ತಮ್ಮ ಅಲ್ವಾ? ನನ್ನ ಹಾಗೆ ಛಲವಾದಿ, ನನ್ನ ಟೇಸ್ಟ್ ತಕ್ಕನಾಗೆ ಈ ಬಂಗ್ಲೆ ಬೇರೆ ತಗೊಂಡ್ಬಿಟ್ಟಿದ್ದಾನೆ. ಇದು ನಮ್ಮನೆ ಅಲ್ಲ. ಸುಮ್ಮನೆ ನಿಂತ್ಕಳೆ. ಆಗ್ಲೇ ಮಹಾಲಕ್ಷ್ಮಿ ಇದು ನಿಮ್ಮನೆ ಅಂತ ಹೇಳಿಲ್ವಾ? ಸಡನ್ ಆಗಿ ಉಲ್ಟಾ ಆದ್ರೆ ತಾಯಿ ಮನ್ಸು ನೋಂದ್ಕೊಳ್ಳಲ್ವಾ? ಹೋಗೆ ಒಟ್ಟು ಊಟ ಮಾಡಾಗೆ. ಏನ್ ಚಿತ್ರಕಗಳೇ ನೋಡ್ತಾ ನಿಂತ್ಬಿಟ್ರಿ? ನೀರ್ಗಿಳಿದು ಈ ಜಾಡಿ ಕಲ್ಕತ್ತ ಬಿಡೆ. ಹಲೋ ಮಕ್ಕಳ, ನೀರ್ಗಿಳಿದಾಯ್ತು. ಯಾರು ಆದ್ರೂ ಕಾಣ್ತಾ ಇಲ್ವಲ್ಲ? ಗಾಡಿ ಸಾಮಾನು ಇಳಿಸ್ಬೇಕು. ಏನೋ ಮಾಡ್ತಾ ಇದ್ದೀನಿ ನಿಂತ್ಕೊಂಡು ಬರ ಇಲ್ಲಿ. ಗಿಡಿ ಏನೋ ಮಾಡ್ತಾ ಇದೀಲಿ? ಗಿಡಕ್ಕೆ ನೀರ್ ಹಾಕ್ತೀವಿ ಬುದ್ಧಿ. ನೀರ್ ಹಾಕ್ತೀವಿ ಅಂತ ನನಗೆ ಗೊತ್ತಾಗಲ್ವಾ? ಎದುರು ತಗೊಂಡ್ಬೇಡ, ಡಿಸ್ಮಿಸ್ ಮಾಡ್ಬಿಡ್ತೀನಿ. ನಾನು ಏನ್ ತಿಳ್ಕೊಂಡ್ಬಿಟ್ಟಿದ್ದೀನಿ ನೀನು? ನೀನೇನೋ ಒಳ್ಳೆ ಲಾರ್ಡ್ ರಿಪ್ ಅಂತ ನಡ್ಕೊಂಡ್ ಬರ್ತಾ ಇದ್ಯಾ? ನಡೆಯೋ, ಗಾಡಿ ಸಾಮಾನು ಇಳಿಸ್ಬೇಕು. ರಾಮಯ್ಯ, ರಾಮಯ್ಯ, ಏನ್ರ ಮಾಡ್ತಿದ್ರ ಇಲ್ಲಿ? ಈ ಹರ್ಕ ತಿಂಡಿ ಬಾವುಟ ಹಾಕತ್ತಾ ಇದ್ದೀರಾ? ನನ್ ಬಂಗ್ಲೆನೆ ಅವಲಕ್ಷಣ ಮಾಡ್ಬಿಟ್ರಲ್ಲ. ನಿಮ್ಮ ಅಣ್ಣವ್ರು ಹೇಳಿದ್ರು ಬುದ್ಧಿ. ನಮ್ಮ ಅಣ್ಣನ? ಯಾವನವನು? ಅದೇ ಪೊಲಿಟಿಷಿಯನ್ ಅನ್ನೋರು ಬುದ್ಧಿ. ಓ, ಪೊಲಿಟಿಷಿಯನ್. ಆ ತರ್ಲೆ ನನ್ ಮಗ ಇಲ್ಲಿಗೆ ಬಂದ? ನಾಗೇಶಣ್ಣ, ನಾನೇ ಅಪ್ಪ ಈ ಬಾವುಟ ಇರ್ಸಕ್ ಹೇಳಿದ್ದು. ಯಾಕೆ ಅಂತೀಯೋ, ಬರೋ ಎಲೆಕ್ಷನ್ ಅಲ್ಲಿ ನಾನು MLA ಆಗ್ತಾ ಇದ್ದೀನಿ. ನಾನು ನೋಡೋದಕ್ಕೆ ಅಂತ ಅಭಿಮಾನಿಗಳು ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ಆಗ ಈ ಬಾವುಟನ, ಆ ಬೋರ್ಡ್ ಅನ್ನು ನೋಡ್ತಾರೆ, ಸಂತೋಷ ಪಡ್ತಾರೆ. ಆಗ ಈ ಬಂಗ್ಲೆ ತೂಕ ಎದ್ದು ಕಾಣಿಸುತ್ತೆ ಕಣಯ್ಯ. ಆ 3 ಕಾಸಿನ ಬೋರ್ಡ್ ತಗ್ಲಾಕಕ್ಕೆ ಈ ಕಚ್ಚಿನ ಈ ಬಾವುಟ ಆರ್ಸಕ 50 ಲಕ್ಷ ಕೊಟ್ಟು ಬಂಗ್ಲೆ ತಗೊಂಡಿದ್ದು. ಆಗಲ್ಲ ತಮ್ಮ. ಯಾರ ನಿನ್ ತಮ್ಮ? ಇದೇನಯ್ಯ ವಿಧಾನಸಭೆ ಒಳಗೆ ವಿರೋಧ ಪಕ್ಷದವ್ರ ತರ ಪ್ರಶ್ನೆ ಕೇಳ್ತಾ ಇದ್ಯಾ? ಬದನೆಕಾಯಿ, ಮೊದಲಿನ ಜಾಗ ಖಾಲಿ ಮಾಡು. ತಮ್ಮ ನಮ್ಮೊಳಗೆ ಏನೇ ತಕರಾರಿದ್ರು ನಾವು ಅಣ್ಣ ತಮ್ಮಂದಿರು ಸಪರೇಟ್ ಮಾತಾಡಬೇಕು ವಿನಃ ಈ ಆಡೋ ಕಾಡ್ಗಳ ಮುಂದೆ ಮಾತಾಡಬಾರ್ದು. ತಪ್ಪು ಬಾಯಿಲಿ ಹೇಳ್ತೀನಿ, ಬಾಯಿಲಿ. ನೋಡ್ತಮ್ಮ, ಆ ಧರ್ಮಣ್ಣ ಯಾವತ್ತು ನಮ್ಮಿಬ್ಬರಿಗೂ ದ್ರೋಹ ಬಗೆದ್ಬಿಟ್ಟು ಅವತ್ತೇ ನಾವಿಬ್ರು ಒಂದಾಗಬೇಕಾಗಿತ್ತು. ಬ್ಯಾಡ್ ಟೈಮ್ ಆಗ್ಲಿಲ್ಲ, ಈಗ ಒಂದಾಗಿದ್ದೀವಿ. ನಮ್ಮಲ್ಲಿ ಒಗ್ಗಟ್ಟಿರಬೇಕೇ ವಿನಃ ಯಾವುದೇ ಭೇದ ಭಾವನೂ ಇರಬಾರ್ದು. ಸೊ ನಾನೊಂದು ತೀರ್ಮಾನಕ್ಕೆ ಬಂದುಬಿಟ್ಟಿದ್ದೀನಿ. ಏನಪ್ಪಾ ಅಂತಂದ್ರೆ, ಇವತ್ತಿಂದ ಈ ಗಳಿಗೆಯಿಂದ ನಿನ್ನ ಹೆಂಡತಿ ಐಶ್ವರ್ಯನ ದತ್ತು ತಗೋತಾ ಇದ್ದೀನಿ. ಅಷ್ಟೇ ಅಲ್ಲ, ನಿನ್ನ ಐಶ್ವರ್ಯನ ಆಸ್ಪತ್ರೆ ಕರ್ಕೊಂಡೋಗಿ ಮಕ್ಕಳಾಗದಾಗೆ ಆಪರೇಷನ್ ಮಾಡಿಸ್ಬಿಡ್ತೀನಿ. ಆಮೇಲೆ ನೀವಿಬ್ರು ನನ್ನ ಮಕ್ಕಳ ದತ್ತು ತಗೋಬಿಡಿ. ಈ ಮಾತಾಡಕ್ಕೆ ಎಷ್ಟೋ ನಿಮಗೆ ಯಾಕೆ ಹೊಡಿತಾ ಇದ್ದೀರಾ? ವಿಷಯ ಗೊತ್ತಾದ್ರೆ ನೀನು ತಪ್ಪು ತಗೊಂಡು ನೋಡಿದ್ಯಾ? ಈ ಕಜ್ಜಿನ ಯಾಕೆ ಮನೋಡ್ತಾರೆ ಸೇರ್ತೇನೆ? ಪಾಪ ರೀ, ಅವ್ರ ಕಷ್ಟಕ್ಕೆ ನಾವಾಗದೆ ಇನ್ಯಾರು ಆಗ್ತಾರೆ? ಬುದ್ಧಿ ಇಲ್ದ ಮಾತಾಡ್ಬೇಡ ನೀನು. ಇಂಥ ಕಡಿಕರಿಗೆ ಒಂದು ಗ್ಲಾಸ್ ನೀರು ಕೊಡ್ಕೊಡ್ದು.
ಈ ರಾಜಕೀಯ ಕತ್ತಿ ನೀನು ನಿನ್ನ ಮನೆ ಫ್ಯಾಕ್ಟರಿ ಸರ್ವನಾಶ ಆಗ್ಬಿಡ್ತು. ಏನ್ ನೋಡ್ತಾ ಇದ್ದೀರಾ? ಆಚಾಕ್ರವನ್ನ ವಿಷ್ಣುನಾಗ ಹಸಿರೋ ನನ್ನ ಸಂಸಾರ ಹೊಟ್ಟೆ ಉಳಿಸ್ತಾ ಇದ್ಯಾ? ನೀನ್ ತಂಡಿ ಬಾಳ ಕಣ ಸರ್ವನಾಶ ಆಗೋಗ್ತೀಯ. ನಾನು ಆತ್ಮಸಾಕ್ಷಿಯಾಗಿ ಕೊಡ್ತಾರೆ ಶಾಪ ಕಣ ಇದು.